ಮಕ್ಕಳು ಈ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮೊಬೈಲ್ನಿಂದ ಯಾವ ರೀತಿ ಕೆಡ್ತಾರ ಅಂತಕ್ಕಂಥ ಸಂದೇಶ ಅದ. ಮಕ್ಕಳು ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟರು ಉನ್ನತ ಮಟ್ಟಕ್ಕೆ ಬೆಳೀತಾರೆ ಎಂಬುದು ಇದು ಉದಾಹರಣೆ. ದಯಮಾಡಿ ಒಳ್ಳೆ ಅದ್ಭುತವಾದ ಫಿಲ್ಮ್. ಸೂಪರ್ ಸರ್, ಸೂಪರ್, ಬೇರೆ ಚೆನ್ನಾಗಿದೆ. ಚೆನ್ನಾಗಿದೆ. ಇಷ್ಟ ಆಯ್ತು ಸರ್? ಇಷ್ಟ ಆಯಿತು. ಏನು ಇಷ್ಟ ಆಯ್ತು ಸರ್ ಸ್ಪೆಷಲ್ ಆಗಿ? ಈಗ ಹಳ್ಳಿ ಮಕ್ಕಳಿಗೆ ಎಜುಕೇಷನಲ್ಲಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಸವಲತ್ತುಗಳು ಸಿಗೋದಿಲ್ಲ. ಲ್ಯಾಪ್ಟಾಪ್ ಆಗ್ಬೋದು, ಮೊಬೈಲ್ ಆಗ್ಬೋದು. ಅವ್ರಿಗೆಲ್ಲ ಸರ್ಕಾರ ಉಚಿತವಾಗಿ ಶಿಕ್ಷಣ ಕೊಟ್ಟರೆ ಎಲ್ರಿಗೂ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋ ಒಂದು ಒಳ್ಳೆ ಈ ಕಾನ್ಸೆಪ್ಟ್. ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಅನ್ನೋದು ಎಫೆಕ್ಟ್ ಆಗ್ತಾ ಇದೆ ಅಂತೀರಾ? ಆದರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಒಳ್ಳೇದಾಗುತ್ತೆ. ಒಳ್ಳೇದು ಕೆಟ್ಟದ್ದು ನಿರ್ಧಾರ ಮಾಡೋದು ಮಕ್ಕಳು ಭವಿಷ್ಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಬೆಸ್ಟ್ ಪಿಕ್ಚರ್ ಸರ್. ಮಗ್ಗಿ ಪುಸ್ತಕ ಭಾರಿ ಬೆಸ್ಟ್ ಪಿಕ್ಚರ್ ಮಾಡ್ಯಾರ. ಇದು ಎಲ್ಲರೂ ಸಣ್ಣ ಸಣ್ಣ ಮಕ್ಕಳಿಗೆ ಫಸ್ಟ್ ತೋರಿಸ್ಬೇಕು ತಂದು ಇದು ಪಿಕ್ಚರ್ ಭಾರಿ ಬೆಸ್ಟ್. ನಾವಂತೂ ಭಾಳ ಲೈಕ್ ಮಾಡೀನಿ. ನಾವೆಲ್ಲ ಫುಲ್ ಫ್ಯಾಮಿಲಿ ಹೋಗಿ ನೋಡ್ತೀವಿ. ಪೈಲ ಏನು ಬಳಸಬೇಕು ಏನು ಬಳಸಬಾರ್ದು ಅಂತ ಹೇಳಿದೆ. ಹೌದು ಸರ್. ಮಕ್ಕಳಿಗೆ ಇವತ್ತು ನಾಳೆ ಮೊಬೈಲ್ ಪೂರ್ತಿ ಅಟ್ಯಾಕ್ ಆಗಿಬಿಟ್ಟದ. ಅದು ಮೊಬೈಲ್ ಇಲ್ಲದ ಜೀವನ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಹುಡುಗರು. ಅದು ಅಲ್ಲ, ಅದು ಎಷ್ಟು ಬೇಕಾದ್ರೆ ತೊಗೊಳ್ರಿ. ಬಾಕಿ ಪುಸ್ತಕ ಇದೆ ನಿಮಗೆ, ಪುಸ್ತಕನೇ ಜೀವನ ನಿಮಗೆ. ಅದು ಬೆಸ್ಟ್ ತೋರಿಸಿದ್ದಾರೆ ಪಿಕ್ಚರ್, ಭಾರಿ ಬೆಸ್ಟ್ ಮಾಡ್ಯಾರ. ಎಲ್ಲರೂ ಆಕ್ಟಿಂಗ್ ಭಾರಿ ಸರ್, ಸೂಪರ್. ಎಲ್ಲರೂ ನಮಗೆ ಬೇಕಾದವ್ರು ಯಾರು ಭಾರಿ ಬೆಸ್ಟ್ ಮಾಡ್ಯಾರ ಸರ್ ಆ್ಯಕ್ಟಿಂಗ್. ಓಕೆ, ಫ್ಯಾಮಿಲಿ ಸ್ಟೋರಿ ಸೂಪರ್ ಆಗಿದೆ, ನೋಡ್ಬೋದು. ಫ್ಯಾಮಿಲಿ ಎಲ್ಲ ಏನಂದರೆ ಫಿಲಿಮ್ ಚೆನ್ನಾಗಿದೆ, ಸೆಂಟಿಮೆಂಟ್ ಇದೆ ಫಿಲಿಮಲ್ಲಿ ಸೆಂಟಿಮೆಂಟ್ ಅಂದರೆ ತಾಯಿ ಕೇಳೋದು ಸಿಸ್ಟಮೆಟಿಕ್ ಇದೆ. ಪ್ರತಿಯೊಬ್ಬರು ಫಿಲಿಮ್ ನೋಡಿ ಇದು ಏನನ್ನೋದು ಕಷ್ಟ ಸುಖ ಗುರುತಾಗುತ್ತೆ, ಪ್ರತಿಯೊಬ್ಬರಿಗೆ ಗುರುತಾಗುತ್ತೆ. ಯಾರು ಫ್ಯಾಮಿಲಿ ಯಾರು ದೊಡ್ಡದಿರಲಿ ಸಣ್ಣದಿರಲಿ ಪ್ರತಿಯೊಬ್ಬರಿಗೆ ಗುರುತಾಗುತ್ತೆ ಅಂತ ದಯವಿಟ್ಟು ಹೇಳ್ತಾರೆ. ಈ ಫಿಲಿಮ್ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಆಯಿತು, ಸೂಪರ್ ಇದೆ ಸರ್. ಫ್ಯಾಮಿಲಿ ಅನ್ನೋದು ಕುಂತು ಪ್ರತಿಯೊಬ್ಬರು ನೋಡೋಂಥ ವಿಷಯ ಫಿಲ್ಮ್ ಇದು. ಇವಾಗಿಂದ ಈ ಜನ್ರೇಷನ್ನಲ್ಲಿ ಬರೀ ಮೊಬೈಲ್ನಲ್ಲೇ ಬರಲಿ ಮಕ್ಕಳಿಗೆ ತಂದು ಇದಂಥ ಒಳ್ಳೆ ಫಿಲ್ಮ್ ವಿಷಯನ ತೋರಿಸಿದರೆ ಅವ್ರಿಗೆ ಭೀ ಅರ್ಥ ಆಗ್ತದೆ ಏನಪ್ಪ ಮಕ್ಕಳದ್ದು ಅಂದ್ರೆ ಯಾವ ಥರ ಭವಿಷ್ಯ ನಿರ್ಮಾಣ ಮಾಡ್ಬೋದು ಅಂತ ಕೇಸಿ. ಆ ಥರ ಒಳ್ಳೆ ಫಿಲ್ಮ್ ಇದು, ಅದ್ಭುತ ಇದೆ. ಆಲ್ ದಿ ಬೆಸ್ಟ್ ಫಾರ್ ಮಗ್ಗಿ ಪುಸ್ತಕ ಸರ್. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಸೊ ಒಂದು ಫೀಲ್ ಆಗುತ್ತೆ ಸರ್, ಒಂದು ಮಕ್ಕಳು ಹೇಗೆ ಬೆಳಿಬೇಕು, ಯಾರಿಂದ ಬೆಳಿಬೇಕಂತ ಒಂದು ಫೀಲ್ ಆಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಮಗ್ಗಿ ಪುಸ್ತಕ ಸರ್. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಅದು ಎಲ್ಲ ಮಾತಾಡ್ಕೊಂಡ್ಬರ್ತಾರೆ. ಏನು ಇಷ್ಟ ಆಯ್ತು ಮೇಡಮ್ ಸ್ಪೆಷಲ್ ಆಗಿ? ಅಂದರೆ ಮೂವಿ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಬೇಜಾರು ಅನ್ಸಲ್ಲ. ಮತ್ತು ಕೋವಿಡ್ ಟೈಮಲ್ಲಿ ನಾವು ಮನೆ ಒಳಗಡೆನೇ ಇರ್ತೀವಿ ಅಂದರೆ ಎಲ್ರಿಗೂ ಪರಿಸ್ಥಿತಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಷ್ಟದ ಜನದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾರೆ. ಹೊರಗಿನ ಪ್ರಪಂಚ ಕೋವಿಡ್ ಇಂದ ಹೊರಗಡೆ ಇದ್ದಾಗ ಜನ ಎಷ್ಟು ಕಷ್ಟ ಅನುಭವಿಸ್ತಾರೆ. ಮಕ್ಕಳು ಎಜುಕೇಷನ್ಗೆ ಎಷ್ಟೆಲ್ಲ ಕಷ್ಟ ಆಯಿತು ಅನ್ನೋದನ್ನ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಪರ್ಸ್ನಲಿ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಕಷ್ಟ ಆಗಿತ್ತು ಕೋವಿಡ್ ಟೈಮಲ್ಲಿ ಅಂತ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಮೊಬೈಲಿಂದ ಎಷ್ಟು ಅನುಕೂಲ ಆಗುತ್ತೆ ಅಷ್ಟೇ ಅನಾನುಕೂಲ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಮೊಬೈಲ್ ಅಂದರೆ ಲಿಮಿಟ್ ಆಗಿರಬೇಕು ಸರ್. ಮಕ್ಕಳಿಗೆ ಎಷ್ಟು ಲಿಮಿಟಲ್ಲಿ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಮೊಬೈಲ್ನು ಅಷ್ಟೇ ಸರ್. ನನಗೆ ಈ ಮೂವಿ ನೋಡಿ ನನಗೆ ಫಸ್ಟು ಅನಿಸಿದ್ದು ನಾನು ಮೊಬೈಲ್ ಜಾಸ್ತಿ ಅಡಿಕ್ಷನ್ ಆಗಿದೆ. ಸೊ ನಾನು ಮೊಬೈಲ್ನ ಜಾಸ್ತಿ ಯೂಸ್ ಮಾಡಬಾರ್ದು, ನಾನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಮೊಬೈಲ್ನಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ಸರ್. ಥ್ಯಾಂಕ್ ಯು. ಮೂವಿ ಹೇಗಿತ್ತು? ಸೂಪರ್ ಆಗಿದೆ ಮೇಡಮ್. ಮಕ್ಕಳು ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಿ ಬಂದು ನೋಡಿ, ಫ್ಯಾಮಿಲಿಯಿಂದ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಐ ರಿಯಲಿ ರಿಕಮೆಂಡ್ ಟು ವಾಚ್. ಚೆನ್ನಾಗಿದೆ, ಲೈಕ್ ತುಂಬ ಕಲಿಬೋದು ಸಿನಿಮಾಯಿಂದ. ಸೊ ಐ ವಿಶ್ ಎವ್ರಿಬಡಿ ವಾಚಸ್ ದಿಸ್ ಇನ್ ದ ಥಿಯೇಟರ್. ಸೊ ಲೈಕ್ ಫೋನ್ನ ಬಿಟ್ಬಿಟ್ಟು ವಿ ಹ್ಯಾವ್ ಟು ಸಿ ವಿಚ್ ಇಸ್ ನಾಲೆಜಬಲ್ ಟು ಅವರ್ ಸೆಲ್ಫ್ ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ಇನ್ ಅವರ್ ಲೈಫ್. ನೋಡಿದ್ರೆ ಎಲ್ಲರಿಗೂ ಆ ಥರ ಅನಿಸುತ್ತೆ. ಸ್ವಲ್ಪ ಹಂಗೆ ನಾಲೆಜ್ ಬರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು. ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಅಂತ? ಏನಿಷ್ಟ ಅಂದರೆ ಮಗು ಚೆನ್ನಾಗಿ ಪಾಠ ಕಲಿಸಿ ಓದಿ ಮುಂದಕ್ಕೆ ಬರ್ತಾರೆ ನೋಡಿ, ಅದೇ ಚೆನ್ನಾಗಿ. ಮೊಬೈಲ್ ಬಳಸಬೇಕಾ ಬಳಸಬಾರ್ದು? ಬೇಡ 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 ಬೇಡ, ಮಕ್ಕಳು ಕೆಟ್ಟೋಗ್ಬಿಡ್ತಾರೆ. ಚಿಕ್ಕ ಮಕ್ಕಳ ಕೈಯಲ್ಲಿ ನೋಡಿ ಮೊಬೈಲ್ ಕೊಡ್ತಾರೆ, ಅದರಿಂದಾನೇ ಅರ್ಧ ಕೆಟ್ಟೋಗ್ಬಿಡ್ತಾರೆ ಹುಡುಗರು. ಬುಕ್ ಓದ್ಬೇಕಂತೀರಿ? ಹೌದು ಹೌದು, ಅದು ಓದಿದ್ರೇನೆ ಮುಂದಕ್ಕೆ. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಇವಾಗಿನ ಜನ್ರೇಷನ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಅಂದರೆ ಮೊಬೈಲ್ ಬಿಟ್ಬಿಟ್ಟು ಓದೋ ಕಡೆ ಗಮನ ಕೊಟ್ಟರೆ ಮಕ್ಕಳು ಮುಂದರಿಬೋದು ಅಂತ ತೋರಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಅಷ್ಟು ಅಡಿಕ್ಟ್, ನಾನು ಅಡಿಕ್ಟ್ ಮಾಡಿಲ್ಲ ಮಕ್ಕಳಿಗೆ. ಇಲ್ಲ
ಬುಕ್ ಓದ್ಬೇಕಂತೀರಾ ಮೊಬೈಲಲ್ಲೇ ಸ್ಟಡಿ ಮಾಡಬೇಕು? ಅಂದ್ರೆ ಮೊಬೈಲ್ ನಾವು ಯೂಸ್ ಮಾಡೋದ್ರ ಮೇಲಿದೆ. ಒಳ್ಳೇದನ್ನ ನೋಡಿದ್ರೆ ಒಳ್ಳೇದು, ಅಂದ್ರೆ ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ಡಿಪೆಂಡ್ ಆನ್ ಅವ್ರ ಮೈಂಡ್ ಸೆಟ್. ಹೇಳಿ ಹೇಗಿದೆ film? ಮೂವಿ ತುಂಬ ಚೆನ್ನಾಗಿದೆ. ಇವಾಗಿನ ಮಕ್ಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ನಾನಂತೂ ತುಂಬ ಹೇಳ್ತಾ ಇದ್ದೆ ಫಿಲಮಲ್ಲಿ. ಸೆಂಟಿಮೆಂಟ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ಫಿಲಮ್ ತುಂಬ ಚೆನ್ನಾಗಿದೆ, ಮತ್ತೊಮ್ಮೆ ನೋಡ್ಬೇಕನ್ಸುತ್ತೆ. ಒಂದು ಮೊಬೈಲ್ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಹಾಂ, ಮೊಬೈಲು ಇವಾಗಿನ ಮಕ್ಕಳು ಜಾಸ್ತಿ ಮೊಬೈಲ್ಗೆ ಅಡಿಕ್ಟನೇ ಆಗಿದೆ. ಎಕ್ಸಾಂಪಲ್ ನನ್ನ ಮಗನೇ ಇದ್ದಾನೆ, ಯಾವಾಗಲೂ ಮೊಬೈಲ್ ನೋಡ್ತಾರೆ. ಮೊಬೈಲ್ ಬಿಟ್ಟು ಇನ್ಮೇಲೆ ಇಲ್ಲ ತೋರಿಸಲ್ಲ. ಓದು ಕಡೆ ಗಮನ ಕೊಡಿಸ್ಬೇಕು. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸರ್, ತುಂಬ ಚೆನ್ನಾಗಿದೆ ಮೂವಿ. ಹೇಳಿ ಸರ್. ವಿಭಿನ್ನ ಪ್ರಯತ್ನ. ಮಗ್ಗಿ ಪುಸ್ತಕ ಒಂದು ನೀಟ್ ಸಿನಿಮಾ, ಒಂದು ಅಚ್ಚುಕಟ್ಟಾದ ಪುಸ್ತಕ ಯಾವ ರೀತಿ ಇರುತ್ತೋ ಆ ರೀತಿ ಚಿತ್ರ ಇದೆ. ಡೈರೆಕ್ಟ್ರು ನೀಟಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಪಾತ್ರವರ್ಗ ಕೂಡ ಭಾಳ ಸೊಗಸಾಗಿ ಮೂಡಿ ಬಂದಿದೆ. ನಂದು ಒಂದು ಚಿಕ್ಕ ಪಾತ್ರ ಇದ್ದರೂ ಕೂಡ ಅದು ಚೊಕ್ಕವಾಗಿ ಮೂಡಿ ಬಂದಿದೆ. ಬಹಳಷ್ಟು ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಆ ಪಾತ್ರಕ್ಕೆ ಜೀವ ತುಂಬಿಸೋಕ್ಕೆ ಡೈರೆಕ್ಟ್ರು ಒಂದೆರಡು ಸೀನ್ ಇದ್ದರೂ ಕೂಡ ಕೆಲವು ಆರ್ಟಿಸ್ಟ್ಗಳು ಇವರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅನ್ನೋ ಥರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೆಸೇಜು, ಆಮೇಲೆ ಮೋಟಿವೇಶನ್ನು ಕೂಡ. ಆಸಕ್ತಿ ಇರುತ್ತೆ ಎಲ್ಲರಿಗೂ, ಓದಬೇಕು, ಬಡವ ಆಗಲಿ ಶ್ರೀಮಂತ ಆಗಲಿ, ಬಟ್ ಓದೋ ಒಂದು ಮೋಟಿವೇಶನ್ ಇರಬೇಕಲ್ಲ, ಅದು ಬಹಳ ಮುಖ್ಯ. ಯಾವ ರೀತಿ ಜೀವನದಲ್ಲಿ ಕಷ್ಟಪಟ್ಕೊಂಡು ಹೇಗೆಲ್ಲ ಓದ್ಕೊಂಡು ಮಾಡೋದು ಅನ್ನೋದಕ್ಕೆ ನೀಟಾಗಿದೆ. ಎಲ್ಲ ಹೇಳ್ಬಿಟ್ರೆ ಇಲ್ಲಿ ಅಷ್ಟು ಮಜಾ ಇರೋದಿಲ್ಲ. ಸಿನಿಮಾ ನೋಡಿ, ಒಳ್ಳೆ ಮೆಸೇಜ್ ಇದೆ, ತುಂಬ ಎಮೋಷನ್ ಫೀಲ್ ಆಗುತ್ತೆ. ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ ಒಳ್ಳೆ ಫೋಟೋಗ್ರಫಿ, ನೀಟಾಗಿದೆ, ಬೊಂಬಾಟಾಗಿದೆ. ಮಗ್ಗಿ ಪುಸ್ತಕ ಅಂದ ತಕ್ಷಣ ನಾವೇನೋ ಚಿಕ್ಕ ಮಕ್ಕಳು ಇರ್ಬೋದು ಅಂತೇಳಿ ಒಳಗೋದಿವಿ. ಒಳಗೋದು ನೋಡಿದ್ರೆ ಪೇರೆಂಟ್ಸ್ಗಳು ಕಲಿಬೇಕಾಗೋದು ಭಾಳಷ್ಟು ಇದೆ ಅಂತ ಹೇಳಿ. ಡೆಫಿನೆಟ್ಲಿ ಯಾಕಂದರೆ ಅದೇ ಇರೋದು. ನಾನು ಅಷ್ಟೇ ಫಸ್ಟ್ ಮಗ್ಗಿ ಪುಸ್ತಕ ಅಂತ ಅಂದ್ಕೊಂಡಾಗ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದೆ, ಬಟ್ ಪೂರ ಕತೆ ಗೊತ್ತಿರಲಿಲ್ಲ. ನನ್ನ ಕ್ಯಾರೆಕ್ಟರ್ ಏನಿತ್ತು ಅಷ್ಟು ಮಾತ್ರ ಡೈರೆಕ್ಟ್ ನರೇಟ್ ಮಾಡಿದ್ರು. ಬಟ್ ಇಲ್ಲಿ ಬಂದು ನೋಡಾದ್ಮೇಲೆ ಗೊತ್ತಾಗಿದ್ದು. ಯಾಕಂದರೆ ಪ್ರತಿಯೊಬ್ಬರು ಮಕ್ಳಿಗಾಗಲಿ ಪೇರೆಂಟ್ಸ್ಗಾಗಲಿ ಈಗಿನ ಫಾಸ್ಟ್ ದುನಿಯಾಗೆ ಇದು ಬಹಳ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸರ್.